ಮೋದಿ ಅವರ ನನ್ನ ಪ್ರಕಾರ ಮೋದಿ ಅವ್ರದ್ದು ಲೀಡ್ ತುಂಬಾ ಕಡಿಮೆ ಇರುತ್ತೆ ಹೋದ್ಸತಿಗಿಂತ. ಇಟ್ ವಾಂಟ್ ಬಿ ದ ಸೇಮ್. ಒಂದು ಸರ್, ಇದ್ರ ಜೊತೆಲಿ ಈಗ ಭಾವನಾತ್ಮಕ ವಿಚಾರಗಳು ಇಲ್ಲಿ ವರ್ಕೌಟ್ ಆಗಿದ್ದೇ ಆಗಿಲ್ವಾ ಸರ್? ನಿಮ್ಮ ಮೇಲೆ ತುಂಬಾ ಗೂಬೆ ಕೂರಿಸಿದ್ರು ಬಿಜೆಪಿನವರು, ಕಾಂಗ್ರೆಸ್ ಅವ್ರ ಮೇಲೆ ತುಂಬಾ ಹಿಂದೂಗಳ ಭಾವನೆ ಜೊತೆಲಿ ಆಟಾಡ್ತಾರೆ. ಒಂದು ಎಕ್ಸಾಮ್ ಬರೆಯಕ್ಕೆ ಹೋದ್ರೆ ಹೆಣ್ಮಕ್ಳು ತಾಳಿ ಸರನ ತೆಗ್ದಿಕ್ಸ್ತಾರೆ. ಈ ರೀತಿಯಾಗಿ ಒಂದಷ್ಟು ವಿಚಾರಗಳು, ಮತ್ತೆ ಒಂದೇ ಒಂದು ವರ್ಗದ ಓಲೈಕೆಯನ್ನು ಮಾಡುವಂಥ ರಾಜಕೀಯ, ಅವ್ರಿಗೆ ಹೆಚ್ಚಿನ ಅನುದಾನವನ್ನು ಕೊಡ್ತೀವಿ ಅಂತ ಭರವಸೆಗಳನ್ನ ಕೊಡುವಂಥದ್ದು, ಸೊ ಹಿಂದೂಗಳ ಮೇಲೆ ಸುಖಾಸುಮ್ಮನೆ ಕೇಸ್ ಹಾಕಿ ಒಳಗಡೆ ಕಳಿಸುವಂಥದ್ದು, ಈ ರೀತಿಯ ಗಂಭೀರವಾದಂಥ ಆರೋಪಗಳನ್ನ ಮಾಡಿದ್ರು. ಎಲ್ಲೋ ಒಂದು ಕಡೆ ಇಲ್ಲಿ ಅದು ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನುವಂಥದ್ದಿತ್ತು. ಸದ್ಯದ ರಿಸಲ್ಟ್ ಅನ್ನು ನೋಡಿದಾಗ ಅದೆಲ್ಲೋ ಅವರಿಗೆ ಉಲ್ಟಾ ಆಗಿದೆಯಾ ಸರ್? ಈಗ ನೀವು ಸಾಮಾಜಿಕ ವಿಷಯ ನೀವು ಹೇಳಿದ್ರಿ, ಎಸ್ ಸರ್. ಧಾರ್ಮಿಕ ಭಾವನೆಗಳು ಮತ್ತೆ ಇದಕ್ಕೇನು ಜೀವನಕ್ಕೂ ಬದುಕು ಮತ್ತೆ ಭಾವನೆ ವ್ಯತ್ಯಾಸ. ನಿಮ್ಗೆ ಭಾವನೆ ಯಾವಾಗ ಇಂಪಾರ್ಟೆಂಟ್ ಆಗತ್ತೆ ಅಂದ್ರೆ ನಿಮ್ ಬದುಕು ತುಂಬಾ ಚೆನ್ನಾಗಿರುತ್ತೆ. ಹೊಟ್ಟೆ ತುಂಬಿದಾಗ ನಿಮ್ಗೆ ಬೇರೆ ಭಾವನೆಗಳು, ಧರ್ಮ, ಪೂಜೆ ಅವೆಲ್ಲ ಚಿಂತೆ ಬರ್ತವೆ. ಹೊಟ್ಟೆ ತುಂಬಿದವನ್ಗೇನು, ನಾನು ಇವತ್ತು ಈ ಕಾರ್ ತಗೋಬೇಕು, ನಾಳೆ ಆ ಕಾರ್ ತಗೋಬೇಕು, ಆ ಪಬ್ಗೆ ಹೋಗ್ಬೇಕು, ಈ ಪಬ್ಗೆ ಹೋಗ್ಬೇಕು, ನಾನು ಬ್ರ್ಯಾಂಡೆಡ್ ಬಟ್ಟೆ ಹಾಕ್ಬೇಕು. ಹೊಟ್ಟೆ ತುಂಬಿಲ್ದವ್ರು ಏನೋ ಬಟ್ಟೆ ಹಾಕೋಬರ್ಬೇಕು ಅಷ್ಟೇ. ಅವತ್ತೊಂದು ದುಡ್ದವನು ಊಟ ತಿನ್ಬೇಕು. ಅಲ್ಲಿ ನಿಮ್ಗೆ ಭಾವನೆಗಳು ಬರ್ಕಾಗಲ್ಲ, ಬದುಕು ಇಂಪಾರ್ಟೆಂಟ್ ಆಗುತ್ತೆ. ಭಾರತದ 78% ಇದು ನಾನೇ ಮಾಡಿರುವಂತ ಒಂದು ಸರ್ವೆ, 77% ಇದ್ರ ಸರ್ವೆ ಜನಕ್ಕೆ ಬದುಕಬೇಕಿದೆ, ಭಾವನೆ ಇಲ್ಲ. ಇನ್ನು 10 ವರ್ಷ ನೋಡ್ಬೋದು. ನಿಮ್ಗೆ 10 ವರ್ಷ ಏನಕ್ಕೆ ಬಿಜೆಪಿ ಮತ ಹಾಕಿದ್ರು ಅಂದ್ರೆ ಲಾಂಗ್ ಟೆನ್ಯೂರ್ ಆಫ್ ಕಾಂಗ್ರೆಸ್ ನಾವು ಬದಲಾಯಿಸಿ ಒಂದು ನೋಡೋಣ ಇವ್ರೇನ್ ಮಾಡ್ತಾರೆ ಅಂತ ಕೊಟ್ಟರು. ನಾನು ನಿಮ್ಗಾಗ್ಲೇ ಹೊರಗಡೆ ಹೇಳಿದ್ದೀನಿ, ಇನ್ನು 200 ಬಂದಾಗ ನೀವೆಲ್ಲ ಇನ್ನೂ ಬರತ್ತಾ ಅಂತ. ನಾನು 265 INDIA ಬರುತ್ತೆ ಅಂತ ಹೇಳಿದ್ದೀನಿ. 265 ಇಸ್ ಮೈ ಸ್ಕೋರ್. 265 ಹೌದು, ಅಲ್ಲ ಇನ್ನು 300 ಬರ್ಕೊಳ್ಳಿ. ಅದಕ್ಕೂ ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಈಗಾಗ್ಲೇನೆ ಕಾಂಗ್ರೆಸ್ ಅವರು ನಮ್ಮ ಪಕ್ಷದವ್ರು ಹೋಗ್ಬಿಟ್ಟಾಗ್ಲೇನೆ ದೇ ಆಲ್ರೆಡಿ ಟಾಕಿಂಗ್ ಟು JDU ಮತ್ತೆ ತೆಲುಗು ದೇಶಂಗೆ. ನೋಡಿ, ಆಗ್ಲೇ ತೆಲುಗು ದೇಶಂ ಮತ್ತೆ JDU ಜೊತೆ ನಮ್ಮ ಮಾತುಕತೆ ನಡೀತಾ ಇದೆ. ಸೊ 300 ಬರ್ಕೋಬಹುದು. 300 ಬರ್ಕೊಂಬೋದು ಸರ್, ಅವ್ರಿಗೂ ಸೇರಿದ್ರೆ ಆಯ್ತು. ಆ ರೀತಿಯಾಗಿ ಸೊ ಅಲ್ಲ, ನಾನು ಹೇಳ್ತಾರೆ ಸಂಭಾವನೆ ಏನ್ ಬೇಕಾದ್ರೂ ಆಗ್ಬೋದು. ಅಲ್ಲ, ಏನ್ ಬೇಕಾದ್ರೂ ಆಗ್ಲೇ ಆಗ್ತಾ ಇದೆ ನೋಡಿ. ಆಗ್ಲೇ ನಮ್ಮ ಪಕ್ಷದ ಲೀಡರ್ಗಳಾಗ್ಲೇನೆ ನಿತೀಶ್ ಕುಮಾರ್ ಅವ್ರ ಜೊತೆ, ಚಂದ್ರಬಾಬು ನಾಯ್ಡು ಜೊತೆ ಮಾತಾಡ್ತಿದ್ದಾರೆ ಅಂದ್ರೆ ಎರಡು ಸೇರಿ ನಿಮ್ಗೆ 50 ಆಯ್ತು. 40+. ಹೌದು, 40 ಆಯ್ತು, 2 ಸೀಟು ಸೇರಿ. ಇಂಡಿಯಾ ಮೈತ್ರಿಕೂಟ ಬರ್ತಿದೆಯಲ್ಲ ಸರ್, ನೋಡಿ ರಚನೆಗೆ ಆಗ್ಲೇ ಕಸರತ್ತು ಮಾಡ್ತಾ ಇದೀವಿ ಅಂದ್ರೆ ಎಲ್ಲೋಯ್ತು 400 ಪಾರ್, ಎಲ್ಲೋಯ್ತು ಇದು. ಈಗ DK ಶಿವಕುಮಾರ್ ಅವ್ರು ಹೇಳಿದ್ ಕರೆಕ್ಟ್ ಅಲ್ವಾ? ಎಕ್ಸಿಟ್ ಪೋಲ್ಸ್ ಏನಾಯ್ತು? ಹೌದು, ನಮ್ದೇ 300 ದಾಟ್ಬೋದಲ್ಲ ಎಲ್ಲರ ಕೈ ಜೋಡಿಸಿದ್ರೆ. ಇವತ್ತು ಸಾಯಂಕಾಲ ಅದಕ್ಕೆ ಇನ್ನೂ ರಾತ್ರಿಯಿಂದ ಟೈಮ್ ಅಲ್ಲ ಅಂದ್ರೆ ರಾತ್ರಿಯಿಂದ 5:30 ಮೇಲೆ ಎಲ್ಲ ಒಂದು ಟೀ ಕಾಫಿ ಸೇರಿ ಚರ್ಚೆ ಮಾಡ್ಬೋದು. ಈಗಾಗಲೇ ಚರ್ಚೆ ಸ್ಟಾರ್ಟ್ ಆಗಿದೆ. ಸೊ ವಾಟ್ ಹ್ಯಾಪನ್ಸ್? ಸೊ ದಿಸ್ ಇಸ್ ನಥಿಂಗ್ ಬಟ್ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಮತ್ತೆ ಲೇಸಿನೆಸ್ ಆನ್ ದ ಪಾರ್ಟ್ ಆಫ್ ಮೆನಿ ಬಿಜೆಪಿ ಎಂಪೀಸ್. ಎಲ್ಲ ಮೋದಿ ಅವರು ಮಾತ್ರ ಒತ್ತಡ ಹಾಕಿ, ಅದೇ ನಿಮ್ಗಾಗ್ಲೇ ಹೇಳಿದೆ, ನಾವು ರಾಹುಲ್ ಗಾಂಧಿ ಒತ್ತಡ ಹಾಕ್ಲಿಲ್ಲ, ನಮ್ ಲೋಕಲ್ ಅಲ್ಲಿ ಕೆಲಸ ಮಾಡ್ಬೋದು. ಮೋದಿ ಅವ್ರಿಗೆ ಏನ್ ಮಾಡಿದ್ರು, ಉತ್ತರ ಪ್ರದೇಶದಿಂದ ಕರೆಸಿ ಎಲ್ಲ ಕಡೆ ಸುತ್ತುದು. ಉತ್ತರ ಪ್ರದೇಶ ರಿಸಲ್ಟ್ ನೋಡಿ. ಇದನ್ನ ಯಾವುದೇ ಪಕ್ಷದವ್ರು ಇದು ತಿಳ್ಕೋಬೇಕು. ನೀವು ಸ್ಟ್ರಾಂಗ್ ಇದ್ರೆ ಎಲ್ಲ ನಂಬರ್. ಈ ಕ್ರಿಕೆಟ್ ಮ್ಯಾಚ್ ಇದ್ದಂಗೆ 2020 ನಿಮ್ಗೆ 200 ದಾಟ್ಬೇಕಂದ್ರೆ ಎಲ್ಲ 20-20 ಹೊಡೆದ್ರೆ ಸಾಕು ಅಲ್ವಾ? ಬರೀ ವಿರಾಟ್ ಕೊಹ್ಲಿ ಒಬ್ಬ 100 ಹೊಡೆದ್ಬಿಟ್ಟು ನಾನು 5 ಹೊಡೆದ್ರೆ ಅಂತ. ಸೊ ಇದು ಬಿಜೆಪಿಗೆ ಇದೇ ಸ್ಥಿತಿ. ಓಕೆ, ಈಗ ನಮ್ ಜೊತೆಗೆ ಬಿಜೆಪಿಯ ವಕ್ತಾರರು ರತನ್ ರಮೇಶ್ ಪೂಜಾರಿ ಅವರು ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ, ಒಳ್ಳೆ ಟೈಮಲ್ಲಿ ಬಂದ್ರ ಸರ್ ನೀವು. ಈಗ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ನೋಡ್ತಿದ್ದೀರಾ ಸರ್? ಎಲ್ಲೋ ಒಂದು ಅತಿಯಾದಂತ ಆತ್ಮವಿಶ್ವಾಸ ನಿಮ್ಗೆ ಮಾರಕ ಆಗ್ತಾ ಇದೆ. ಇನ್ನು ಫೈನಲ್ ಫಿಗರ್ ಬಂದಿಲ್ಲ, ಬಟ್ ಎಲ್ಲ ಇದೆಲ್ಲ ನೋಡಿದಾಗ ಟ್ರೆಂಡ್ ಹಿಂಗೆ ಮುಂದುವರಿತು ಅಂತಂದ್ರೆ ಅತಿಯಾದಂತ ಆತ್ಮವಿಶ್ವಾಸ, ಮೋದಿ ಮೇಲೆ ಆಗ್ತಂತ ನೀವು ಪ್ರೆಷರ್, ಈ ರಿಸಲ್ಟ್ ಬರೋದಕ್ಕೆ ಕಾರಣ ಅನ್ನುವಂಥದ್ದು ಕಾಂಗ್ರೆಸ್ನ ಒಂದು ಆರೋಪ ಸರ್. ನೋಡಿ, 10 ವರ್ಷ ಮೋದಿ ಅವರು ಸರ್ಕಾರ ನಡೆಸಿದ್ರು. ಸೊ ನಾವು ಯಾವುದೇ ಒಂದು ಸರ್ಕಾರ ಇದ್ದಾಗ 5 ವರ್ಷದ ನಂತರ ಒಂದು ಆಂಟಿ ಇನ್ಕಂಬೆನ್ಸಿ ಇರುತ್ತೆ. 10 ವರ್ಷ ಆದ ನಂತರ ನಾವು ಪ್ರೋ ಇನ್ಕಂಬೆನ್ಸಿಲಿ ಹೋಗಿದ್ದೀವಿ. ಆ ನಂತರ ಕಾಂಗ್ರೆಸ್ನವರು ಖುಷಿ ಪಡುವಂತ ಏನು ಇದರಲ್ಲಿ ಕಾಣ್ತಾ ಇಲ್ಲ. ಯಾಕಂದ್ರೆ ಅವ್ರದ್ದು ಇಂಡಿಯಲ್ಲಿ 228 ಅಷ್ಟೇ ಆಯ್ತಾ. ನಾವು ಆಲ್ರೆಡಿ ಸರ್ಕಾರ ನಮ್ದೆ. ಆ ನಂತರ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಜನರ ಆದೇಶ ಏನಿದೆ
ಅದನ್ನ ಎಲ್ಲರೂ ಒಪ್ಕೊಳ್ಳಬೇಕಾದಂಥದ್ದು ಅವಶ್ಯಕತೆ ಇದೆ. ಅದನ್ನ ಒಪ್ಕೊಂತೀವಿ, ಆಯ್ತಾ. ಆದ್ರೆ ಸರ್ಕಾರ ನಮ್ಮದೇ, ಹಾಗೂ 10 ವರ್ಷ ಸರ್ಕಾರ ನಡೆಸಿ ಪುನಃ ಚುನಾವಣೆಗೆ ಹೋದಾಗಲೂ ಕೂಡ ಜನರು ಇಷ್ಟೊಂದು ದೊಡ್ಡ ಒಂದು ಮಟ್ಟದಲ್ಲಿ ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು NDA ಗೆಲುವು, ಮೋದಿಯವರ ಗೆಲುವು, ಹಾಗೂ ಕರ್ನಾಟಕದಲ್ಲೂ ಕೂಡ ಉತ್ತಮವಾದಂತಹ ಪ್ರದರ್ಶನ ಮಾಡಿದೆಯಾ, ಅದರಿಂದ ನಮ್ಮ ಕರ್ನಾಟಕದ ನಾಯಕತ್ವದ ಗೆಲುವು ಕೂಡ ಆಗಿದೆ. ಈಗ ನೀವ್ ಹೇಳಿದ್ರಿ ಸರ್, ಈಗ ಆಲ್ರೆಡಿ ಇವೆಲ್ಲವೂ ಕೂಡ ಯಾವುದು ಫೈನಲ್ ಫಿಗರ್ ಬಂದಿಲ್ಲ. ಈಗ ಆಲ್ರೆಡಿ ಇಂಡಿಯಾ ಮೈತ್ರಿಕೂಟದ ನಾಯಕರು JDU TDPನೆಲ್ಲ ಸಂಪರ್ಕ ಮಾಡಿ ಅವರೆಲ್ಲ ಸುಮಾರು 30 ಕ್ಷೇತ್ರದಲ್ಲಿ ಮುನ್ನಡೆ ಇರುವಂತದ್ದು. ಅವ್ರನ್ನ ಸಂಪರ್ಕ ಮಾಡಿ ಈಗ ಆಲ್ರೆಡಿ ಒಂದು ಕುದುರೆ ವ್ಯಾಪಾರಗಳು ಏನ್ ಹೇಳ್ತೀವಲ್ಲ, ಆಪರೇಷನ್ ಕುದುರೆ ವ್ಯಾಪಾರ ಏನೆಲ್ಲ ನಿಮ್ ರಾಜಕೀಯ ಪಕ್ಷಗಳ ಸೃಷ್ಟಿ ಮಾಡಿರುವಂತದ್ದು, ನಮ್ಮ ಮಾಧ್ಯಮದಲ್ಲಿ ಒಂದು ಟೈಟ್ಲ್ ಅಂತ ಅದಕ್ಕೆ ಇಡ್ತೀವಿ. ಇದು ಕೂಡ ಈಗ ಆಲ್ರೆಡಿ ಶುರು ಆಗಿದೆ. ಟೂ ಅರ್ಲಿ ಅಂತ ಅನಿಸ್ತಿದೆ ಸರ್ ಇದು. ನೋಡಿ, TDP ಅವರು ನಮ್ ಜೊತೆನೆ ಇದ್ದು ನಂತರ ಏನೋ ಒಂದು ಮನಸ್ತಾಪದಿಂದ ಕಾಂಗ್ರೆಸ್ ಅವ್ರ ಹತ್ರ ಹೋಗಿ ಕಾಂಗ್ರೆಸ್ ಅವರ ಹಣೆ ಬರ ಏನು ಅಂತ ತಿಳ್ಕೊಂಡೆ ನಮ್ಮ ಹತ್ರ ವಾಪಸ್ ಬಂದಿದ್ದು. ತಿರುಗಿ ಹೋಗಲ್ಲ ಅಂತೀರಾ? ಕೇಳಿ, ಬಂದು ನಮ್ಮ ಜೊತೆ ಯಾವಾಗಿದ್ರು ಆವಾಗ ಸರಿಗಿದ್ರು ಅವ್ರು. ಆವಾಗ ಆಂಧ್ರ ಪ್ರದೇಶ ವಿನ್ ಆಗಿದ್ರು. ನಮ್ ಜೊತೆ ಯಾವಾಗ ಬಿಟ್ಟು ಹೋದ್ರು ಆವಾಗ ಸೋತ್ರು. ಪುನಃ ನಮ್ಮ ತೆಕ್ಕೆಗೆ ಬಂದಾಗ ಇವಾಗ ಅವರು ರಾಜ್ಯದಲ್ಲೂ ಕೂಡ ಅವ್ರದ್ದು ಸರ್ಕಾರ ಬರುವ ಎಲ್ಲ ಲಕ್ಷಣ, ಇವಾಗಿನ ಒಂದು ಫಿಗರ್ಸ್ ನೋಡಿದ್ರೆ ಸರ್ಕಾರ ಬರುವಂತ ಎಲ್ಲ ಲಕ್ಷಣ ಕಾಣ್ತಾ ಇದೆ. ಅದಾದ ನಂತರ ನಿತೀಶ್ ಕುಮಾರ್ ಅವರನ್ನೇ ತೆಗೆದುಕೊಳ್ಳಿ, ಅವರು ಕೂಡ ಕಾಂಗ್ರೆಸ್ಸಿಗೆ ಹೋಗಿ ಅವ್ರ ಜೊತೆ ಸರ್ಕಾರ ಮಾಡಿ ಅವ್ರ ಹಣೆ ಬರ ಏನು ಅಂತ ಗೊತ್ತಾಗಿ ಪುನಃ ವಾಪಸ್ಸು ನಮ್ ಜೊತೆ ಬಂದು ಸೇರ್ಕೊಂಡಿದ್ದು ಅಲ್ವಾ. ಆದ್ರಿಂದಾಗಿ NDA ಮೈತ್ರಿಕೂಟದಲ್ಲಿ ಇರೋರು ಯಾರೂ ಕೂಡ ಕಾಂಗ್ರೆಸ್ ಅಥವಾ ಅವ್ರು ಇವ್ರೇನು ಯಾರು ಹೇಳ್ತಿದಾರೆ ಅಂತ ನೀವು ಹೇಳಿದ್ರಲ್ವಾ, ಆ ತರದ ಯಾರೂ ಕೂಡ ಹೋಗುವಂತ ಚಾನ್ಸೇ ಇಲ್ಲ. ಅವರು ಆಲ್ರೆಡಿ ಭ್ರಮ ನಿರಸನಗೊಂಡು ಯಾರಿಂದ ಕಾಂಗ್ರೆಸ್ನವರಿಂದ ಭ್ರಮ ನಿರಸನಗೊಂಡು ಅವರು ಬಿಜೆಪಿಗೆ ಬಂದು ಅಂದ್ರೆ NDAಗೆ ಸೇರ್ಕೊಂಡಿರೋದು, ಹೋಗುವಂತ ಚಾನ್ಸೇ ಇಲ್ಲ. ಆನಂತರ ದಿಸ್ ಇಸ್ ಟೂ ಅರ್ಲಿ ಟು ಟೆಲ್, ಅಂದ್ರೆ ಫುಲ್ ಫಿಗರು ಇದೇ ತರ ಬರುತ್ತೆ ಅಂತ ಹೇಳುವಂಥದ್ದು ಇದು ಟೂ ಅರ್ಲಿ ಟು ಟೆಲ್. ಒಂದು ಇವಾಗ 300 ಹತ್ರ ನಮ್ದು NDA ಇದೆ ಅಲ್ವಾ. ಅದರಿಂದಾಗಿ ಹೋಗ್ತಾ ಹೋಗ್ತಾ ಬರುವ ಒಂದು ಉತ್ತಮವಾದಂಥ ರಿಸಲ್ಟ್ ಬರುವಂಥದ್ದು ಸತ್ಯ ಅಂತ ಹೇಳಿ ಬಯಸ್ತೇನೆ. 299